ಮೊದಲನೇದಾಗಿ ವೀರವನಿತೆ ಒನಕೆ ಓಬವ್ವ ಜಯಂತಿ ಹಾಗೂ ಕೋರ್ ಕಮಿಟಿ ಸಭೆಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಯ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೂ, ರಾಜ್ಯ ಸಂಚಾಲಕರಾದಂಥ MC ನಾರಾಯಣ್ ಸರ್ ಅವರಿಗೂ, ಸಂಸ್ಥಾಪಕರಾದಂಥ ನೀಲ್ ನಾಯ್ಕ್ ಸರ್ ಅವರಿಗೂ, ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಯಲ್ಲಪ್ಪ ಹಳಮನಿ ಸರ್ ಅವರಿಗೂ, ಮತ್ತೆ ಉಳಿದಂಥ ಎಲ್ಲ ಮಹಿಳಾ ಘಟಕದ ಪದಾಧಿಕಾರಿಗಳಿಗೂ, ರಾಜ್ಯ ಸಂಘಟನಾ ಸಂಚಾಲಕರುಗಳಿಗೂ, ರಾಜ್ಯ ಸಮಿತಿ ಸದಸ್ಯರಿಗೂ ಮತ್ತು ಜಿಲ್ಲಾ ಸಂಚಾಲಕ, ಜಿಲ್ಲಾ ಸಂಚಾಲಕಿಯರು, ತಾಲೂಕು ಕಮಿಟಿಯವರು, ಜಿಲ್ಲಾ ಕಮಿಟಿ ಎಲ್ಲರಿಗೂ ನನ್ನ ಭೀಮ ವಂದನೆಗಳು. ಒನಕೆ ಓಬವ್ವ ಅನ್ನೋ ವೀರ ವನಿತೆ ಬಗ್ಗೆ ಹೇಳಲಿಕ್ಕೆ ಎಲ್ರಿಗೂ ಹೆಮ್ಮೆ. ಯಾಕಂದ್ರೆ ಒಂದು ಹೆಣ್ಣು ಅಡುಗೆ ಮನೆಗೆ ಅಷ್ಟೇ ಸೀಮಿತ, ಮಕ್ಕಳು ನಡೆಯೋದಕ್ಕೆ ಅಷ್ಟೇ ಸೀಮಿತ, ಅವಳು ಹೊಸ ದಾಟಿ ಆಚೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಂಥ ಒಂದು ಕಾಲಘಟ್ಟದಲ್ಲಿ ಹಾಗೆ ತನ್ನ ಕೋಟೆಯನ್ನ ರಕ್ಷಣೆ ಮಾಡಲಿಕ್ಕೆ ಕಚ್ಚೆ ಕಟ್ಟಿ ತನ್ನ ಕೋಟೆಗೋಸ್ಕರ ಒನಕೆಯನ್ನ ಹಿಡಿದು ಶತ್ರುಗಳನ್ನ ಸಂಹಾರ ಮಾಡಿ ತನ್ನ ಕೋಟೆನ ಕಾಪಾಡ್ಕೋತಾಳೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಏನಪ್ಪಾ ಅಂದ್ರೆ ಕೋಣೆ ಗೆದ್ದವಳು ಕೋಟೆ ಗೆಲ್ತಾಳೆ ಅಂತೇಳಿ. ತನ್ನ ಗಂಡ ಹಸುವಿನಿಂದ ಊಟಕ್ಕೆ ಬಂದಾಗ ಆತನಿಗೆ ಊಟ ಕೊಟ್ಟು ಊಟ ಮಾಡೋ ಟೈಮಲ್ಲಿ ನೀರಿಗೆ ಅಂತೇಳಿ ಆಚೆ ಬರ್ತಾಳೆ. ಆ ನೀರನ್ನ ತರ್ಲಿಕ್ಕೆ ಅಂತ ಬಂದಾಗ ಸೈನಿಕರೆಲ್ಲ ಕಿಂಡಿ ಮುಖಾಂತರ ಕೋಟೆಯನ್ನ ಆವರಿಸ್ತಾ ಇರ್ತಾರೆ. ಅದನ್ನ ನೋಡಿದಂತ ಆಕೆ ತನ್ನ ಗಂಡನ ಊಟವನ್ನ ಅರ್ಧಕ್ಕೆ ನಿಲ್ಲಿಸಬಾರ್ದು, ಆತ ಊಟ ಮಾಡ್ಲಿ, ದಂಡಿದಾನೆ ಅಂತೇಳಿ ಆಕೆ ಕೂಡ ಒಬ್ಬ ಗಂಡ ಬಂದು ಕಾವಲುಗಾರನಾಗಿರ್ತಾನೆ. ಯಾವುದೇ ಒಂದು ರಾಜವಂಶಸ್ಥರು ಕೂಡ ಅಲ್ಲ, ಯಾಕಂದ್ರೆ ಯುದ್ಧ ಮಾಡುವಂತ ವೈಖರ್ಯ ಆಕೆ ಗೊತ್ತಿಲ್ಲ. ನಮ್ಮಂತೆ ಆಕೆ ಸಾಮಾನ್ಯ ಮಹಿಳೆ ಆಗಿರ್ತಾಳೆ. ಆದ್ರೂ ಕೂಡ ಆಕೆಯಲ್ಲಿ ಬಂದಂತ ಛಲ, ಆಕೆಯಲ್ಲಿ ಬಂದಂತ ಒಂದು ಗಟ್ಟಿ ನಿರ್ಧಾರ ಏನಪ್ಪಾ ಅಂದ್ರೆ ಒಂದೇ ಒಂದು ತನ್ನ ಕೋಟೆನ ನಾನು ಕಾಪಾಡಬೇಕು ಅನ್ನೋದೊಂದು ಬಂತು. ಅದಕ್ಕೆ ಕೋಣೆ ಎಂದೆ ಅಂತಂದ್ರೆ ತನ್ನ ಗಂಡನ ಹಸಿವನ್ನ ನಾನು ಕಿತ್ಕೊಳ್ಳೋದು ಬೇಡ, ಊಟ ಮಾಡ್ಲಿ ಅಂತೇಳಿ ತನ್ನ ಮನೆಯನ್ನು ಕೂಡ ಕಾಪಾಡ್ಕೊಂಡು ತನ್ನ ಕೋಟೆನೂ ಕಾಪಾಡ್ಕೊಂಡು ಅಂತವಳು. ಬಹುಶಃ ಆಕೆನ ನೋಡಿನೇ ಈಗ ಅದೇ ಮಾತು ಬಂತೋ ಏನೋ ಗೊತ್ತಿಲ್ಲ. ಆಕೆಗೆ ಹುಟ್ಟಿದ ದಿನಾಂಕ ಅಂತೂ ಯಾವುದೂ ಇಲ್ಲ. ಸರ್ಕಾರದವರು ಈ ನವೆಂಬರ್ 11ನೇ ತಾರೀಕು ಅಂತೇಳಿ ನಿಗದಿಪಡಿಸಿ ಇವತ್ತಿನ ದಿನವನ್ನ ಆಕೆ ಜಯಂತಿ ಅಂತೇಳಿ ಆಚರಣೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಷ್ಟೇನೆ. ಆಕೆ ಮೂಲತಃ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ್ಲಿಗಿ ತಾಲೂಕಿನಲ್ಲಿ ಹುಟ್ಟಿದಂತ ಮಹಿಳೆ ಆಕೆ. ಒಬ್ಬ ಬಳ್ಳಾರಿ ಅವ್ರು ಮಾತ್ರ ಕ್ಲಾಸ್ ಹೊಡಿತಿದ್ದಾರೆ, ನಮ್ಮ ಜಿಲ್ಲೆ ಹನುಮಪ್ಪ ಅನ್ನೋ ಒಂದು ವ್ಯಕ್ತಿನ ಮದ್ವೆ ಆಗಿ ಅವರು ಚಿತ್ರದುರ್ಗ ಕೋಟೆ ಕಾವಲಾಗಿ ಗಂಡ ಹೆಂಡತಿ ಕೆಲಸ ಮಾಡ್ತಾ ಇರ್ತಾರೆ. ಆಕೆ ಬಗ್ಗೆ ಹೇಳಿಕಾಗಂದ್ರೆ ಯಾವುದೇ ಎಜುಕೇಟೆಡ್ ಅಲ್ಲ, ವೀರವನಿತೆಯರು, ಸಾಧಕರು ಯಾರು ವಿದ್ಯಾವಂತರಲ್ಲ. ವಿದ್ಯೆ ಕಲ್ತಿದ್ದವ್ರು ಯಾವ ಸಾಧನೆ ಮಾಡಿದವರು ಅದ್ರ ಮುಂದೆ ವಿದ್ಯೆ ಕಲಿದೇ ಇರ್ತಕ್ಕಂಥ ಹೆಣ್ಮಕ್ಳು ಸಾಧಕರಿಯಾಗಿರ್ತಾರೆ. ಇವತ್ತು ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಅನೇಕ ಲಕ್ಷ್ಮೀಬಾಯಿ ಇರ್ಬೋದು, ಎಲ್ಲರೂ ಕೂಡ ಇವತ್ತು ನಾವು ಓದಿಲ್ಲ ಅಂತ ಯಾವತ್ತೂ ಇಲ್ಲಿ ಬಂದಿರ್ತಕ್ಕಂಥ ಹೆಣ್ಮಕ್ಳು ಕೆಲವರು ಸುಮಾರು ನನ್ನ ಹತ್ರ ಮಾತಾಡುವಾಗ ಹೇಳ್ತಾರೆ, ಮೇಡಮ್ ನಾವು ಓದಿಲ್ಲ ಮೇಡಮ್, ಹೆಂಗೆ ಪೋಸ್ಟಿಂಗ್ ತಗೊಳ್ಳಿ ನಾನು ಅಂತಾರೆ. ಪೋಸ್ಟಿಂಗ್ ತಗೊಳ್ಳೋದು, ನೀವು ತಗೊಳ್ತಾ ಇರೋ ಪೋಸ್ಟಿಂಗು ಯಾವುದೋ AC ರೂಮಲ್ಲಿ ಕುತ್ಕೊಂಡು ಫೈಲ್ನ ಮೇಂಟೈನ್ ಮಾಡೋಕ್ಕೋ ಇಲ್ಲ ಕಂಪ್ಯೂಟರ್ ಮಾಡೋಕ್ಕೋ ಅಲ್ಲ. ನೀವು ಕಚ್ಚೆ ಕಟ್ಟಿ ಸಂಘಟನೆ ಮಾಡೋಕ್ಕೆ, ಕೋಟೆನ ಹೇಗೆ ಓಬವ್ವ ಕಾಪಾಡ್ಕೊಳ್ಳೋ ಇವತ್ತು ಸಮಾಜದಲ್ಲಿ ನಮ್ಮ ಸಮುದಾಯನ ಕಾಪಾಡಲಿಕ್ಕೆ, ನಮ್ಮ ಮುಂದಿನ ಪೀಳಿಗೆನ ಕಾಪಾಡಲಿಕ್ಕೆ ನಾವು ಸಂಘಟನೆಗೆ ಬರಲೇಬೇಕು ಹೆಣ್ಮಕ್ಳು. ಬಾಬಾ ಸಾಹೇಬರು ಸಂವಿಧಾನ ಬರೆಯೋದಕ್ಕೆ ಮತ್ತೆ ಹೋರಾಟ ಮಾಡ್ತಾ ಇದ್ರೆ ರಮಾಬಾಯಿ ಸಂಘಟನೆ ಮಾಡ್ತಾ ಇದ್ರಂತೆ. ಹಾಗೆ ಪ್ರತಿಯೊಬ್ಬರು ಇಲ್ಲಿ ಒನಕೆ ಓಬವ್ವ ರೀತಿಯಲ್ಲಿ, ಸಾವಿತ್ರಿ ಬಾಪುಲೆ ಅವ್ರ ರೀತಿಯಲ್ಲಿ, ಮತ್ತೆ ರಮಾಬಾಯಿ ಅವ್ರ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಹೆಚ್ಚು ಮಂದಿ ಉತ್ತರ ಕರ್ನಾಟಕದವರೇ ಇರೋದ್ರಿಂದ ನಾವು ಹೇಳ್ಕೊಡಂಗೆ ಇಲ್ಲ, ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀರಾ. ಯಾವತ್ತೂ ಓದಿಲ್ಲ ಅಂತ ಅನ್ನೋದನ್ನ ತಲೆಯಿಂದ ತೆಗೆದಾಕ್ಬಿಟ್ಟು ಓಬವ್ವ ರೀತಿಯಲ್ಲಿ ಸಂಘಟನೆ ಮಾಡಿ ಸಮಾಜಮುಖಿ ಕೆಲಸ ಮಾಡಿ ನಮ್ಮ ನಡೆಗೆ ರಾಜಧಾನಿ ಕಡೆಗೆ, ನಮ್ಮ ನಡೆಗೆ ಬೆಳಗಾವಿ ಕಡೆಗೆ, ನಮ್ಮ ನಡೆಗೆ ಬಾಗಲಕೋಟೆ ಕಡೆಗೆ ಅಂತ ಸ್ಟೇಟಸ್ ಇಡ್ತೀರಾ. ಆ ತರ ಇಡಬಾರ್ದು. ಇನ್ ಮುಂದೆ ನೀವು ನಮ್ಮ ನಡೆಗೆ ಪ್ರಬುದ್ಧ ಭಾರತದ ಕಡೆಗೆ ಅಂತೇಳಿ ನೀವು ಸ್ಟೇಟಸ್ ಇಟ್ಬಿಟ್ಟು ಸಂಘಟನೆನ ಮುಂದುವರಿಸಿ ಮತ್ತೆ ಪ್ರತಿಯೊಬ್ಬರನ್ನು ಒನಕೆ ಓಬವ್ವ ಹುಟ್ಲಿ ಅಂತ ಹೇಳಿ ಆಶಿಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ
ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್.